ಬೆಂಗಳೂರಲ್ಲಿ ನಾನು ಆಗ್ಲೇ ಹೇಳಿದಾಗೆ ಪುನೀತ್ ಕೆರೆಯಲ್ಲಿ ಕುರಿ ಮಾಂಸದ ಜೊತೆಗೆ ನಾಯಿ ಮಾಂಸ ಇದೆ ಅಂತ ಉಲ್ಲೇಖಿಸಿದ್ರು. ಸೇಮ್ ಟೈಮ್ ಅದೇ ದಿವಸ ಮಂಗಳೂರಲ್ಲಿ ದನದ ಮಾಂಸದ ಜೊತೆಗೆ ಇದು ಕುರಿ ಮಾಂಸದ ಜೊತೆಗೆ ದನದ ಮಾಂಸವನ್ನ ಕರು ಮಾಂಸವನ್ನ ಮಿಕ್ಸ್ ಮಾಡಿದ್ದಾರೆ ಅಂತೇಳಿ ಪುನೀತ್ ಅತ್ತಾವರ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಉಲ್ಲೇಖಿಸ್ತಾರೆ ಅಥವಾ ಪತ್ರಿಕಾಗೋಷ್ಠಿಯನ್ನ ಮಾಡಿ ಹೇಳ್ತಾರೆ. ಈ ಕರು ಮಾಂಸ ಎಲ್ಲಿಂದ ಬರುತ್ತೆ ಅನ್ನೋಂತ ನೋಡ್ಬೇಕು. ಈ ಕರು ಮಾಂಸ ಬರ್ಬೇಕಲ್ಲ ಎಲ್ಲಿಂದಾದ್ರೂ, ಕರು ಎಲ್ಲಿಂದ ಬರುತ್ತೆ ಅಂತ. ಕರು ಎಲ್ಲಿಂದ ಬರುತ್ತೆ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಇದೆ. ಕರು ಎಲ್ಲಿಂದ ಬರುತ್ತೆ ಅಂತ ಹೇಳ್ತೀನಿ ನಾನು. ಒಮ್ಮೆ ಸೆಪ್ಟೆಂಬರ್ 23, 2021 ಇಲ್ಲಿ ಒಂದು ರಿಕ್ಷಾದಲ್ಲಿ ಕರುವನ್ನು ತಗೊಂಡೋಗ್ತಾರೆ. ಕರುವನ್ನ ಹೆಂಗ್ ಕಟ್ಟಿದ್ರೆ ತೀರಾ ಅಮಾನವೀಯ ಕಟ್ಟಿದ್ರು. ಜನ ಮಾಹಿತಿ ಕೊಡ್ತಾರೆ ಪೊಲೀಸರಿಗೆ ಜನ ಮಾಹಿತಿ ಕೊಡ್ತಾರೆ. ಪೊಲೀಸರು ಬರೋದು ಲೇಟ್ ಆಗುತ್ತೆ. ಜನರೇ ರಿಕ್ಷಾವನ್ನು ನಿಲ್ಲಿಸ್ತಾರೆ, ಟೆಂಪೋ ರಿಕ್ಷಾವನ್ನು ನಿಲ್ಲಿಸ್ತಾರೆ. ನೋಡಿದಾಗ ಹಲವಾರು ಕರುಗಳಿದ್ವು ಅದರಲ್ಲಿ. ಎಲ್ಲಿದು ನಡೆದಿರುವಂಥದ್ದು ನೆಲ್ಯಾಡಿಯಲ್ಲಿ. ಪೊಲೀಸರು ಮತ್ತು ಜನರು ಎಲ್ಲರೂ ಸೇರಿ ಆರೋಪಿಯನ್ನು ಹಿಡಿತಾರೆ. ಆರೋಪಿಯ ಹೆಸರು ಗುರುಪ್ರಸಾದ್ ಅಂತೇಳಿ ಆರೋಪಿ. ಅವರು ಹಿಂದೂ ಸಂಘಟನೆ ಕಾರ್ಯಕರ್ತರು, ಅವರು ಬಜರಂಗ ದಳದ ಕಾರ್ಯಕರ್ತರು. ಇವರನ್ನ 2021 ಸೆಪ್ಟೆಂಬರ್ 23 ಅರೆಸ್ಟ್ ಮಾಡ್ತಾರೆ. ಇದು ನಾನು ಹೇಳ್ತಾ ಇರುವಂತದ್ದಲ್ಲ, ಪೊಲೀಸರು ಹಾಕಿರೋದು, ಉಪ್ಪಿನಂಗಡಿ ಪೊಲೀಸರು ಹಾಕಿರುವಂತ FIR ಅನ್ನು ನೋಡ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನಾನು ಯಾವುದು ಕಲಂ 66/1 192 ಕ್ರೈಮ್ ನಂಬರ್ 96/2021 ಅಂತ ಹೇಳಿ FIR ದಾಖಲಾಗಿದೆ. ಇನ್ನೊಂದಿದೆ ಕೇಸ್ ಸೆಪ್ಟೆಂಬರ್ 4, 2020 ಇದು ಪುತ್ತೂರಿನ ನರಿಮೊಗ್ರು ಅನ್ನುವಂಥ ಗ್ರಾಮದಲ್ಲಿ ಇದೇ ರೀತಿ ಒಂದು ಓಮ್ನಿ ಕಾರಲ್ಲಿ ಕರುಗಳನ್ನು ತುಂಬಿಸ್ಕೊಂಡು ಹೋಗ್ತಾರೆ. ದನ ಇಲ್ಲ, ಓನ್ಲಿ ಕರು. ತುಂಬ ಕರುಗಳಿದ್ದು, 7-8 ಕರುಗಳಿದ್ದು. ಆ ಕರುಗಳನ್ನು ತೀರಾ ಅಮಾನವೀಯವಾಗಿ ತುಂಬಿಸ್ಕೊಂಡು ಹೋಗ್ತಾ ಇದ್ರು. ಸೊ ಜನರಿಗೆ ಡೌಟ್ ಬರುತ್ತೆ, ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸರಿಗೆ ಮಾಹಿತಿ ಕೊಟ್ಟ ತಕ್ಷಣ ಪೊಲೀಸರು ಅಡ್ಡಗಟ್ಟಿ ಅಂತ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದವರು ಒಬ್ರು ಶಿವಪ್ರಸಾದ್ ಭಟ್ ಅಂತ, ಇನ್ನೊಬ್ರು ಚಂದನ್ ಟಿ ಅಂತ. ಇಬ್ಬರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಅಷ್ಟು ಕರುಗಳನ್ನ ರಕ್ಷಣೆ ಮಾಡ್ತಾರೆ. ಇವರಿಬ್ರು ಕೂಡ ಹಿಂದೂ ಸಂಘಟನೆ ಕಾರ್ಯಕರ್ತರು, ಹಿಂದೂಗಳಲ್ಲ, ಹಿಂದೂ ಸಂಘಟನೆ ಕಾರ್ಯಕರ್ತರು. ಎಲ್ಲಿಂದ ಕರು ಬರ್ತಾ ಇದೆ, ಕುರಿ ಮಾಂಸ ಜೊತೆಗೆ ಕರು ಮಾಂಸವನ್ನು ಮಿಕ್ಸ್ ಮಾಡ್ತದೆ ಅಂತ ಹೇಳಿ ಬಜರಂಗ ದಳದವರು ಆರೋಪ ಮಾಡ್ತಾರಲ್ಲ, ಕರು ಎಲ್ಲಿಂದ ಬರುತ್ತೆ ಅಂತಂದ್ರೆ ಕರು ಇಲ್ಲಿಂದ ಬರುತ್ತೆ. ಇಷ್ಟೇ ಕೇಸ್ ಅಲ್ಲ. 2020 ಜುಲೈ 30 ಅವತ್ತು ಈ ವಿಟ್ಲದಲ್ಲಿ ಒಂದು ಗೋ ಸಾಗಾಟವನ್ನು ಪತ್ತೆ ಹಚ್ತಾರೆ. ಗೋ ಸಾಗಾಟವನ್ನು ಪತ್ತೆ ಹಚ್ಚಿದಾಗ ಅದರಲ್ಲಿ ಪದ್ಮನಾಭ ಗೌಡ ಅಂತ ಸಿಕ್ಕಿ ಬೀಳ್ತಾರೆ. ಅದರಲ್ಲೂ ಕೂಡ ಜೀಪಲ್ಲಿ ತೀರಾ ಅಮಾನವೀಯವಾಗಿ ಕರುಗಳನ್ನು ತುಂಬಿಸಿ ಸಾಕಲಾಗ್ತದೆ. ನಮ್ಮಲ್ಲಿ ಈ ಹೋರಿ ಕರುಗಳಿದ್ರೆ ಅದನ್ನ ಮಾರಾಟ ಮಾಡ್ತಾರೆ. ಹೋರಿ ಕರುಗಳು ಉಪಯೋಗ ಇಲ್ಲ. ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಾದ್ರೆ ಅದನ್ನ ಉಳುಮೆಗೆ ಬಳಸ್ತಾರೆ. ಇಲ್ಲ, ನಮ್ಮಲ್ಲಿ ಕೋಣವನ್ನ ಉಳುಮೆಗೆ ಬಳಸ್ತಾರೆ. ಈ ಹೋರಿ ಕರುಗಳನ್ನ ಬಳಸುವುದಿಲ್ಲ. ಆದ್ರಿಂದ ಅದನ್ನ ಮಾರಾಟ ಮಾಡ್ತಾರೆ. ಇತ್ತೀಚೆಗೆ ಈ ಮುಸ್ಲಿಮರು ಅದನ್ನ ತೆಗೆದುಕೊಳ್ಳಿಕ್ಕೆ ಮುಂದೆ ಬರಲ್ಲ. ಯಾಕೆ ಹೆದರಿಕೆ ಅಂತಂದ್ರೆ ಹಿಂದೂ ಸಂಘಟನೆಗಳು ದಾಳಿ ಮಾಡ್ತವೆ ಅನ್ನೋ ಕಾರಣಕ್ಕಾಗಿ ಮುಸ್ಲಿಂ ವ್ಯಾಪಾರಿಗಳು ಈ ಕರುವನ್ನ ತೆಗೆದುಕೊಳ್ಳಿಕ್ಕೆ ಬರಲ್ಲ. ಅದಕ್ಕೆ ಈಗ ಹಿಂದೂ ಸಂಘಟನೆಗಳೇ ಈ ವ್ಯವಹಾರವನ್ನು ಶುರು ಮಾಡಿದೆ. ಸೊ ವಿಟ್ಲದಲ್ಲೂ ಕೂಡ 2020 ಜುಲೈ 30 ಪ್ರಕರಣ ದಾಖಲಾಗಿದೆ, FIR ಆಗಿದೆ. ಪದ್ಮನಾಭ ಗೌಡ ಅನ್ನೋನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಜುಲೈ 20 ನಾನು ಹೇಳಿದ ಜುಲೈ 30 ವಿಟ್ಲದಲ್ಲಿ ಆಗಿತ್ತು. ಜುಲೈ 20 2020 ಅಲ್ಲೂ 2020 ಬೆಳ್ತಂಗಡಿಯ ಸೂರ್ಯ ಅನ್ನುವಂಥದ್ರಲ್ಲಿ ಪಿಕಪ್ ಅಲ್ಲಿ ದನವನ್ನ ಸಾಗಾಟ ಮಾಡ್ತಾರೆ. ಇದು ಸಾಗಾಟವನ್ನು ಮಾಡೋದು ಪರ್ಚೇಸ್ ಮಾಡಿ ಸಾಗಾಟ ಮಾಡಿದ್ದಲ್ಲ, ಕೊಟ್ಟಿಗೆಗೆ ನುಗ್ಗಿ ಕರುವನ್ನ ಕಳ್ಳತನ ಮಾಡಿದ್ದು. ಇದು ಮುಸ್ಲಿಮರೇ ಮಾಡಿದ್ದು ಅಂತ ಹೇಳಿ ಹಿಂದೂ ಸಂಘಟನೆಯವರು ಪ್ರತಿಭಟನೆ ಮಾಡ್ತಾರೆ. ಆ ಕೊಟ್ಟಿಗೆಗೆ ನುಗ್ಗಿ ಮಾಡಿದ್ರೆ ಅದು ಮುಸ್ಲಿಮರೇ ಅಂತ ಹೇಳಿ. ಆನಂತರ ಅವನ್ನ ಚೇಸ್ ಮಾಡಿ ಪೊಲೀಸ್ ಹಿಡಿತಾರೆ. ಹಿಡಿದಾಗ ಅವನ ಹೆಸರು ರಾಜೇಶ್ ಅಂತ ಗೊತ್ತಾಗುತ್ತೆ. ಅವನು ಕೂಡ ಹಿಂದೂ ಸಂಘಟನೆಯಲ್ಲಿದ್ದ. ಇನ್ನೂ ಪ್ರಕರಣಗಳಿದೆ. 2021 ನವೆಂಬರ್ 24 ಬೆಳ್ತಂಗಡಿ ತಾಲೂಕಲ್ಲಿ ಇದು ಪ್ರಕರಣ ದಾಖಲಾಗುತ್ತೆ. ಅದರಲ್ಲಿ ಬಸವರಾಜ್, ಅವಿನಾಶ್, BR ಪುಷ್ಪರಾಜ್, BS ಹರೀಶ್, ಸೀನಾ ಪೂಜಾರಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸುಮಾರು 18,500 ರೂಪಾಯಿ ಮೌಲ್ಯದ ಕರುಗಳನ್ನು ವಶ ಮಾಡಿ, ಕೇವಲ ಕರುಗಳು, ಸುಮಾರು ಒಂದು 10-20 ಕರುಗಳಾದ್ರೂ ಇರ್ಬೇಕು ಆ ಜೀಪಲ್ಲಿ. 7 ಮಂದಿಯನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅದರಲ್ಲಿ ಒಬ್ಬ ಇಸ್ಮಾಯಿಲ್ ಅಂತ ಇರ್ತಾನೆ, ಅವನು ಗಾಡಿ ಡ್ರೈವರ್. ಇವರೆಲ್ಲರೂ ಆರೋಪಿಗಳು, ಅವನು ಗಾಡಿ ಡ್ರೈವರು. ಈ ಇಸ್ಮಾಯಿಲ್ ನನ್ನ ಗಾಡಿ ಡ್ರೈವರ್ ಯಾಕೆ ಮಾಡ್ಕೋತಾರೆ ಅಂತಂದ್ರೆ, ಒಂದ್ ಗಾಡಿ ಹಿಡಿದ್ರೆ ಭಜನ್ ದಳದವರು ಇಸ್ಮಾಯಿಲ್ಗೆ ಬೀಳುತ್ತೆ, ಜೊತೆಗೆ ಇಡೀ ಗೋ ಸಾಗಾಟವನ್ನು ಇಸ್ಮಾಯಿಲ್ ಮಾಡಿದ್ದ ಅಂತ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಯಾವತ್ತು ಡ್ರೈವರ್ ಮುಸ್ಲಿಂ ಇರ್ತಾರೆ, ಅದರ ಸಾಗಾಟಗಾರರೆಲ್ಲರೂ ಕೂಡ, ದನ ಸಾಗಾಟಗಾರರೆಲ್ಲರೂ ಕೂಡ ಹಿಂದೂ ಸಂಘಟನೆಗೆ ಸೇರಿದವರೇ ಆಗಿರ್ತಾರೆ. ಇದು ನವೆಂಬರ್ 24, 2021 ಬೆಳ್ತಂಗಡಿ ತಾಲೂಕಲ್ಲಿ FIR ಆಗಿದೆ. ಈ FIR ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಕೂಡ FIR ಹಂಗೆ ಇದೆ. ಇನ್ನು 2021 ಡಿಸೆಂಬರ್ 15 ಮತ್ತೆ ಪೊಲೀಸರು ತಪಾಸಣೆ ಮಾಡುವಾಗ ಟೆಂಪದಲ್ಲಿ ಕರುಗಳನ್ನು ಅಮಾನವೀಯವಾಗಿ ಸಾಗಿಸ್ತಾ ಇದ್ರು. ಅದನ್ನ ಅರೆಸ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಡ್ರೈವರ್ ಮುಸ್ಲಿಮನಾಗಿದ್ದ. ಆದರೆ ಅದರ ಆರೋಪಿಯ ಹೆಸರು ಶೇಖರ್ ಅಂತ, ಅವನು ಹಿಂದೂ ಸಂಘಟನೆ ಕಾರ್ಯಕರ್ತ, ಆದರೆ ಡ್ರೈವರ್ ಮುಸ್ಲಿಂ.
ಈ ರೀತಿ ಕರುಗಳನ್ನ ಇವತ್ತು ಕುರಿ ಮಾಂಸದ ಜೊತೆಗೆ ಮಿಕ್ಸ್ ಮಾಡಿ, ಕರು ಮಾಂಸವನ್ನ ಕುರಿ ಮಾಂಸದ ಜೊತೆ ಮಿಕ್ಸ್ ಮಾಡಿ ಹಿಂದೂಗಳಿಗೆ ಬಡಿಸ್ತಾ ಇದ್ದಾರೆ, ಹಿಂದೂಗಳಿಗೆ ಕೊಡ್ತಾರೆ, ಆ ಮೂಲಕ ಧರ್ಮಭ್ರಷ್ಟರನ್ನಾಗಿ ಮಾಡ್ತಿದ್ದಾರೆ ಅಂತೇಳಿ ಹಿಂದೂ ಸಂಘಟನೆಯವರು ಬಜರಂಗ ದಳದ ಜಿಲ್ಲಾ ಸಂಚಾಲಕ ಪುನೀತ್ ದತ್ತ ಅವರು ಆರೋಪವನ್ನು ಮಾಡಿದ್ದಾರೆ. ಈ ಕರು ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು ಅವರಿಗೂ ಗೊತ್ತಿದೆ. ಕರು ಬರುವುದು ಬಜರಂಗ ದಳದ ಸಂಘಟನೆಯವರಿಂದಲೇ ಕರು ಬರುತ್ತೆ. ಇದು ಮೆಟ್ರೋಪಾಲಿಟನ್ ಸಿಟಿ ಆಗಿರೋದ್ರಿಂದ ಇಲ್ಲಿ ದನ ಅನ್ನುವಂಥದ್ದು ಭಾವನಾತ್ಮಕ ವಿಷಯ ಅಲ್ಲ. ಇನ್ನೂ ಇಲ್ಲಿಂತಲ್ಲ, ಯಾವುದೇ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ದನ, ನೈತಿಕ ಪೊಲೀಸ್ಗಿರಿ, ಲವ್ ಜೆಹಾದ್ ಇದು ಯಾವುದು ನಡೆಯಲ್ಲ. ಯಾಕಂದ್ರೆ ಮೆಟ್ರೋಪಾಲಿಟನ್ ಸಿಟಿ ಇದು. ಆದ್ರಿಂದ ಇಲ್ಲಿ ಕುರಿ ಮಾಂಸದ ಜೊತೆಗೆ ನಾಯಿ ಮಾಂಸ ಇದೆ ಅಂತಂದ್ರೆ ವರ್ಕೌಟ್ ಆಗುತ್ತೆ. ಮಂಗಳೂರಲ್ಲಿ ಕುರಿ ಮಾಂಸದ ಜೊತೆಗೆ ಕರು ಮಾಂಸ ಇದೆ ಅಂತಂದ್ರೆ ಅವರ ರಾಜಕೀಯ ವರ್ಕೌಟ್ ಆಗುತ್ತೆ. ಇಲ್ಲಿ ನಾಯಿ ಮಾಂಸ ಇದನ್ನ ಮಾಫಿಯಾವನ್ನು ಮಾಡೋದು ಹಿಂದೂ ಸಂಘಟನೆಯವರು ಹೌದವಲ್ಲ ಬೇರೆ ವಿಷಯ. ಆದ್ರೆ ನಾಯಿ ಮಾಂಸ ದಂಧೆ ಮಾಡುವಂತದ್ದವರು ಕೂಡ ಮುಸ್ಲಿಮರಲ್ಲ. ಯಾಕಂತಂದ್ರೆ ಹಿಂದೆ ಮೈಸೂರಲ್ಲಿ ಪೊಲೀಸರು ಒಂದು ಹೋಟೆಲ್ ಮೇಲೆ ದಾಳಿ ಮಾಡಿದ್ರು, ನಾಯಿ ಮಾಂಸ ಇದೆ ಅಂತ ಹೇಳಿ. ನಾಯಿ ಮಾಂಸವನ್ನ ನಿಜ ನಾಯಿ ಮಾಂಸವನ್ನು ಹಿಡಿದಿದ್ರು, ಹಿಡಿದು ಅದಕ್ಕೆ ಬೀಗ ಹಾಕಿದ್ರು. ಆ ಹೋಟೆಲ್ ಹೆಸರು ಗಣೇಶ್ ರೆಸ್ಟೋರೆಂಟ್ ಅಂತ ಹೇಳಿ. ಅವರು ಮುಸ್ಲಿಮರಲ್ಲ. ಆ ನಂತರ ಕಾರವಾರದಲ್ಲಿ ಹಂದಿ ಮಾಂಸದ ಜೊತೆಗೆ ನಾಯಿ ಮಾಂಸ ಮಿಕ್ಸ್ ಮಾಡಿದ್ರು. ಅದರಲ್ಲೂ 4 ಜನ ಆರೋಪಿಗಳನ್ನ ಪೊಲೀಸರು ಹಿಡಿದು ಜೈಲಿಗೆ ಹಾಕಿದ್ದಾರೆ. ಅಲ್ಲೂ ಲ್ಯಾಬಲ್ಲಿ ರಿಪೋರ್ಟ್ ಬಂದೇ ಇಲ್ಲ, ನಾಯಿ ಮಾಂಸನೆ ಅಂತ ಬಂದಿದೆ. ಅಲ್ಲೂ ಒಂದೇ ಒಂದು ಮುಸ್ಲಿಮರು ಇರಲಿಲ್ಲ, ಅಲ್ಲೂ ಇದ್ದದ್ದು ಹಿಂದೂಗಳ ಹೆಸರುಗಳೇ, ಆರೋಪಿಗಳ ಹೆಸರುಗಳು. ಸೊ ನಾಯಿ ಮಾಂಸದಲ್ಲಿ ಇರೋದು ಕೂಡ ಹಿಂದೂ ಆರೋಪಿಗಳೇ, ಹಿಂದುತ್ವದ ಆರೋಪಿಗಳೇ. ಅಲ್ಲಿ ಕರು ಮಾಂಸದ ದಂಧೆ ನಡೀತಾ ಇದೆ ಮಂಗಳೂರಲ್ಲಿ, ಅದರ ಹಿಂದೆ ಇರುವಂತದ್ದು ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರೇ.